ಅಂಚಿಗೆ ಅಗ್ನಿ ಪರೀಕ್ಷೆನ ಗೆದ್ದಿರುವಂತಹ ಮೈತ್ರಿ ನಾಯಕರಿಗೆ ಇವತ್ತು ಅಮಿತ್ ಶಾ ಅವರು ರಣವ್ಯೂಹವನ್ನ ಮುಂದಿನ ಹಂತದಲ್ಲಿ ಹೇಗೆ ರಚಿಸಬೇಕು ಅನ್ನೋದರ ಪಾಠ ಮಾಡಲಿಕ್ಕಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕೂಡ ಕರೆದಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ವರಿಷ್ಠರ ಮಧ್ಯಸ್ಥಿಕೆಯಲ್ಲೇ ಮೊದಲ ಮೈತ್ರಿ ಸಮನ್ವಯ ಸಭೆ. ರಾಜ್ಯ ಮಟ್ಟದಲ್ಲಿ ಆಲ್ರೆಡಿ ನಾಯಕರುಗಳು ಸಮನ್ವಯ ಸಭೆಯಲ್ಲಿ ಪಾಲ್ಗೊಂಡ್ರು. ಬಟ್ ವರಿಷ್ಠರ ಸಮ್ಮುಖದಲ್ಲಿ ಆಗ್ತಾ ಇರುವಂತಹ ಫಸ್ಟ್ ಮೀಟಿಂಗು, ಹೀಗಾಗಿ ಎಕ್ಸ್ಪೆಕ್ಟೇಷನ್ ಅಂತೂ ಬೆಟ್ಟದಷ್ಟಿದೆ. ಕಾಂಗ್ರೆಸ್ ವಿರುದ್ಧ ಚುನಾವಣಾ ಅಜೆಂಡಾವನ್ನ ಫಿಕ್ಸ್ ಮಾಡಿಕೊಡೋ ನಿಟ್ಟಿನಲ್ಲೂ ಕೂಡ ಈ ಮೀಟಿಂಗ್ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಾ ಇದೆ. ಈಗಾಗಲೇ ಈ ಮೈತ್ರಿ ಮೀಟಿಂಗ್ ನಲ್ಲಿ ಹಾಗೂ ಸಮನ್ವಯ ಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅಂತ ಹೇಳಿ ರಾಜಕೀಯ ನಾಯಕರು ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ಹಾಗಾದ್ರೆ ಇಂಪಾರ್ಟೆಂಟ್ ಹೈಲೈಟ್ಸ್ ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಅಭ್ಯರ್ಥಿಗಳ ಆಯ್ಕೆ ನಂತರದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸಮಾಲೋಚನೆಯನ್ನ ಮಾಡಲಾಗುತ್ತೆ. ಅಂದ್ರೆ ಈಗ ಹೇಗಿದೆ ಪರಿಸ್ಥಿತಿ, ಸಮಬಲದ ಹೋರಾಟ ಎಲ್ಲಿ, ಸಮಬಲದ ಹೋರಾಟದಲ್ಲಿ ನಮ್ಮ ಕೈ ಮೇಲುಗೈ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಈ ತರದೆಲ್ಲ ಅಜೆಂಡಾಗಳನ್ನು ಸೆಟ್ ಮಾಡ್ಕೊಳ್ತಾರೆ. ಕೆಲವು ನಿರ್ದಿಷ್ಟ ಅಸ್ತ್ರಗಳ ಮೂಲಕ ಕಾಂಗ್ರೆಸ್ ವಿರುದ್ಧ ನರೇಟಿವ್ ಬಿಲ್ಡ್ ಮಾಡೋದಕ್ಕೂ ಕೂಡ ಇವತ್ತಿನ ಮೀಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಥಳೀಯ ವಿಷಯ ಆಧಾರಿತ ಜೊತೆಗೆ ಸ್ಥಳೀಯವಾಗಿ ರಣತಂತ್ರವನ್ನ ಎಫೆಕ್ಟಿವ್ ಆಗಿ ಹೇಗೆ ಅನುಸರಿಸಬೇಕು ಅನ್ನೋದನ್ನ ಕೂಡ ಇವತ್ತು ಡಿಸ್ಕಸ್ ಮಾಡ್ತಾರೆ. ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಮೈತ್ರಿಗೆ ಅಗೌರವ ಆಗದಂತೆ ಎರಡೂ ಪಕ್ಷದ ನಾಯಕರು ಹೇಗೆ ನಡೆದುಕೊಳ್ಬೇಕು, ಮೈತ್ರಿಯ ಲಾಭ ಯಾವಾಗ ಆಗುತ್ತೆ, ಗುಡ್ ವಿಲ್ ಸಿಕ್ಕಾಗ ಎರಡೂ ಪಕ್ಷಗಳಿಗೆ, ಸೊ ಅದನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾರಂತೆ. ಇದ್ರ ಜೊತೆಗೆ ಜೆಡಿಎಸ್ನ 3 ಕ್ಷೇತ್ರಗಳ ಗೆಲುವಿಗೆ ಸಂಪೂರ್ಣ ಸಹಕಾರ ಕೊಡುವಂತೆ ಕೂಡ ಬಿಜೆಪಿ ನಾಯಕರಿಗೆ ತಾಕೀತು ಮಾಡ್ತಾರೆ. ಅವರು ನಿಲ್ತಾ ಇರೋದು ನಾವಲ್ವಲ್ಲ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ, ನಿಮ್ಮ ಓಟ್ಗಳು ಚಾನಲೈಸ್ ಆಗೋ ರೀತಿ ನೋಡ್ಕೊಳ್ಳಿ ಅಂತ. ಗ್ರೌಂಡ್ ರಿಪೋರ್ಟ್ ಬಗ್ಗೆ ಚರ್ಚೆ ಆಗುತ್ತೆ. ಅಂದ್ರೆ ಸದ್ಯದ ಟ್ರೆಂಡು ಒಂದೊಂದು ಕ್ಷೇತ್ರದಲ್ಲಿ ಏನಿದೆ, ಮತ್ತೆ ಆ ಟ್ರೆಂಡ್ ಏನಾದರೂ ಬಿಜೆಪಿ ಹಾಗೂ ಜೆಡಿಎಸ್ಗೆ ಮೈನಸ್ ಆಗಿದ್ರೆ ಅದನ್ನು ಪ್ಲಸ್ ಮಾಡ್ಕೊಳ್ಳೋದು ಹೇಗೆ, ಈ ಥರದ್ದೆಲ್ಲ ಡಿಸ್ಕಷನ್ಸ್ ಆಗುತ್ತೆ. ಮತ್ತು ಯಾವುದು ಡಿಫಿಕಲ್ಟ್ ನಟ್ ಟು ಕ್ರ್ಯಾಕ್ ಅನ್ನೋ ಪರಿಸ್ಥಿತಿಯ ಕ್ಷೇತ್ರಗಳು ಯಾವುದು, ಅಲ್ಲಿ ಯಾವ ಸ್ಟ್ರಾಟಜಿ ನಮಗೆ ಕೈ ಹಿಡಿಬಹುದು ಅಂತ. ಹಾಗಾದ್ರೆ ಯಾರ್ಯಾರಿಗೆ ಇನ್ವೈಟ್ಸ್ ಹೋಗಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಜೆಡಿಎಸ್ ನಿಂದ ಯಾರ್ಯಾರು ಭಾಗಿ ಆಗ್ತಾರೆ ಅನ್ನೋದ್ರ ಡೀಟೇಲ್ಸ್ ಈಗ ನಿಮ್ಮ ಮುಂದೆ ಬರ್ತಾ ಇದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಇರ್ತಾರೆ, ನಿಖಿಲ್ ಕುಮಾರಸ್ವಾಮಿ, ಜಿ ಟಿ ದೇವೇಗೌಡರು, ಜೊತೆಗೆ ಸಾರಾ ಮಹೇಶ್, ಸಿ ಎಸ್ ಪುಟ್ಟರಾಜು, ಬಂಡೆಪ್ಪ ಕಾಶಪ್ಪನವರ್, ಜೊತೆಗೆ ವೆಂಕಟರಾವ್ ನಾಡಗೌಡ ಹಾಗೂ ಎಚ್ ಕೆ ಕುಮಾರಸ್ವಾಮಿ ಅವರ ಉಪಸ್ಥಿತಿ ಜೆಡಿಎಸ್ನ ಕಡೆಯಿಂದ ಇರುತ್ತೆ. ಜೆಡಿಎಸ್ ನಾಯಕರು ಯಾರ್ಯಾರು ಈ ಮೊದಲ ಸಮನ್ವಯ ಸಮಿತಿ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂತ. ಬಿಜೆಪಿಯಿಂದ ಯಾರಿಗೆಲ್ಲ ಇನ್ವೈಟ್ಸ್ ಹೋಗಿದೆ ಅಂದ್ರೆ, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪ ಅವರು, ಆರ್ ಅಶೋಕ್ ವಿಪಕ್ಷ ನಾಯಕರು, ಸುನಿಲ್ ಕುಮಾರ್ ಮಾಜಿ ಸಚಿವರು, ಅಶ್ವಥ್ ನಾರಾಯಣ್, ಬಸವರಾಜ ಬೊಮ್ಮಾಯಿ, ಸಿ ಟಿ ರವಿ, ಸದಾನಂದ ಗೌಡ ಹಾಗೂ ಶೋಭಾ ಕರಂದ್ಲಾಜೆ, ಜೊತೆಗೆ ಜಗದೀಶ್ ಶೆಟ್ಟರ್, ಸೀನಿಯರ್ ಮೋಸ್ಟ್ ಲೀಡರ್ಸ್ಗೆ ಇಲ್ಲಿ ಬುಲಾವ್ ಹೋಗಿದೆ. ಇಬ್ಬರ ಸಮ್ಮುಖದಲ್ಲಿ ಚರ್ಚೆ ಮಾಡಬಹುದಾದಂತಹ ವಿಚಾರಗಳ ಕುರಿತು ಉತ್ತರ ಕಂಡುಕೊಳ್ಳುವಲ್ಲಿ ಈ ಮೀಟಿಂಗ್ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಸೂದ್, ಇಲ್ಲಿ ಬಹಳ ಪ್ರಮುಖವಾಗಿ ಬಿಜೆಪಿಯ ಫೋಕಸ್ ಪಾಯಿಂಟ್ಸ್ಗಳು ಎಲ್ಲೆಲ್ಲಿ ಅಸಮಾಧಾನ ಇದೆ ಅಲ್ಲಿ ಸರಿಪಡಿಸಿಕೊಂಡು ಹೋಗೋದಾ, ಅಥವಾ ಎಲ್ಲಿ ಕಷ್ಟ ಇದೆಯೋ ಅಲ್ಲಿ ಕ್ಷೇತ್ರಗಳನ್ನ ಗೆಲುವಿನ ದಡಕ್ಕೆ ಸೇರಿಸೋದು ಆದ್ಯತೆನಾ? ಯಾವೆಲ್ಲ ವಿಚಾರಗಳು ಆದ್ಯತೆಯಾಗಿ ಕಾಣಿಸ್ತಾ ಇದೆ ಅಂತ? ಮಮತಾ, ಬೆಳಗ್ಗೆ 10 ಗಂಟೆಗೆ ಈ ಸಭೆ ನಿಗದಿಯಾಗಿರುವಂಥದ್ದು. ಈ ಮುಂಚೆ 9 ಗಂಟೆ ಅಂತ ಹೇಳ್ತಿದ್ವಿ, ಈಗ 10 ಗಂಟೆಗೆ ನಿಗದಿಯಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ಮೊದಲ ಬಾರಿಗೆ ಮೈತ್ರಿ ಪಕ್ಷಗಳ ಉಭಯ ರಾಜ್ಯ ಮೊದಲ ಬಾರಿಗೆ ಮೈತ್ರಿ ಸಮನ್ವಯ ಸಭೆಯನ್ನು ಅಮಿತ್ ಶಾ ಅವರು ತೆಗೆದುಕೊಳ್ತಾ ಇದ್ದಾರೆ. ಉಭಯ ಪಕ್ಷಗಳಿಂದ ಬಿಜೆಪಿಯಿಂದ 15 ನಾಯಕರಿಗೆ ಆಹ್ವಾನ ಕೊಟ್ಟಿದ್ದಾರೆ, ಜೆಡಿಎಸ್ ಇಂದ 8 ನಾಯಕರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಎಲ್ಲ ಪ್ರಮುಖ ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮೊದಲ ಸಭೆ ಆಗಿರೋ ಹಿನ್ನೆಲೆಯಲ್ಲಿ ಮೈತ್ರಿ ಬಲವರ್ಧನೆ ಯಾವ ರೀತಿ ಮಾಡ್ಕೋಬೇಕು, ಮುಂದೆ ಮೈತ್ರಿ ಯಾವ ರೀತಿ ಕೊಂಡೊಯ್ಯಬೇಕು, ಜೊತೆಗೆ ಮೈತ್ರಿ ಸಮನ್ವಯತೆ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಇನ್ನು ಮೈತ್ರಿ ಕ್ಷೇತ್ರಗಳಲ್ಲಿ ಯಾವ ರೀತಿ ಕಾರ್ಯತಂತ್ರ ಹೆಣಿಬೇಕು, ಜಂಟಿ ಕಾರ್ಯ ಪ್ರಚಾರ ಯಾವ ರೀತಿ ಮಾಡಬೇಕು, ಆ ಪ್ರಚಾರಕ್ಕೆ ಯಾವ್ಯಾವ ವಿಷಯಗಳನ್ನು ಅಜೆಂಡಾಗಳನ್ನು ಪಿಕ್ ಮಾಡ್ಕೋಬೇಕು, ಈ ಮುಂತಾಗಿ ಚರ್ಚೆ ಆಗುತ್ತೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಮುಖ್ಯವಾಗಿ ಫೋಕಸ್ ಮಾಡಿರುವಂಥದ್ದು ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳು. ಹಳೆ ಮೈಸೂರು ಭಾಗದಲ್ಲೂ ಕೂಡ ಕ್ಲೀನ್ ಸ್ವೀಪ್ ಮಾಡಬೇಕು, 11 ಲೋಕಸಭಾ ಕ್ಷೇತ್ರಗಳಲ್ಲೂ ಅನ್ನೋ ನಿಟ್ಟಿನಲ್ಲೂ ಕೂಡ ಪ್ರತ್ಯೇಕ ಕಾರ್ಯತಂತ್ರವನ್ನು ಕೂಡ ಈ ಸಮನ್ವಯ ಸಭೆಯಲ್ಲಿ ಹೆಣೆಯಲಾಗುತ್ತೆ. ಬ್ರೇಕ್ಫಾಸ್ಟ್ ಮೀಟಿಂಗು ಇದು. ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಬಹಳ ಮಹತ್ವ ಪಡ್ಕೊಂಡಿರುವಂಥದ್ದು. ಜೊತೆಗೆ ಅಮಿತ್ ಶಾ ಅವರು ದಿನಾಂಕ ಪ್ರಕಟ ಆದ ನಂತರ ಮೊದಲ ಬಾರಿಗೆ ಬಂದಿದ್ದಾರೆ. ಮೊದಲ ಬಾರಿಗೆ ಬಂದ ನಂತರ ಮೊದಲ ಬಾರಿಗೆ ಸಮನ್ವಯ ಸಭೆಯನ್ನು ಮಾಡ್ತಾ ಇರೋದು. ಹಾಗಾಗಿ ಸಹಜವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಅಂಗಳದಲ್ಲಿ ಸಾಕಷ್ಟು ನಿರೀಕ್ಷೆಗಳು, ಸಾಕಷ್ಟು ಕುತೂಹಲವು ಕೂಡ ಮನೆ ಮಾಡಿದೆ. ಕೆಲವು ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಮೈತ್ರಿ ಸಮನ್ವಯತೆ ಎಷ್ಟೇ ಪ್ರಯತ್ನ ಪಡ್ತಿದ್ರು ಕೂಡ ಆಗ್ತಿಲ್ಲ. ಆ
ಆ ಥರ ಕ್ಷೇತ್ರಗಳಲ್ಲಿ ಯಾವ ರೀತಿ ಮುಂದುವರಿಯಬೇಕು, ಯಾವ ರೀತಿ ಮೈತ್ರಿ ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದಷ್ಟು ನಿರ್ದಿಷ್ಟ ಸಲಹೆ ಸೂಚನೆಗಳನ್ನು ಅಮಿತ್ ಶಾ ಅವರು ಕೊಡೋ ಸಾಧ್ಯತೆ ಇದೆ. ಜೊತೆಗೆ ಲೋಕಸಭೆ ಚುನಾವಣೆಗೆ ಅಷ್ಟೇ ಅಲ್ಲ, ಮುಂದೇನೂ ಕೂಡ ಈ ಮೈತ್ರಿ ತೆಗೆದುಕೊಂಡು ಹೋಗಬೇಕು, ಮುಂದೇನೂ ಕೂಡ ಕಾಂಗ್ರೆಸ್ ವಿರುದ್ಧ ಇದೇ ರೀತಿಯಲ್ಲಿ ಜಂಟಿಯಾಗಿ ಹೋರಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಮೈತ್ರಿ ಸಮನ್ವಯ ಸಭೆ ಗಮನ ಸೆಳೆದಿರುವಂಥದ್ದು. ಮುಖ್ಯವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ, ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಮಮತಾ. ವೆಲ್, ಸ್ಟೇ ವಿತ್ ಮಿ ಮಸೂದ್. ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ.